ಅತ್ತೆ ಟಿ ವಿ ಹಾಕಬೇಡಿ, ಅತ್ತೆ ಜೋರಾಗಿ ಮಾತಾಡಬೇಡಿ, ಮಗು ಮಲಗಿದೆ ಅಂದರೆ ಗೊತ್ತಾಗಲ್ವ ನಿಮಗೆ? ಮಗುನ ಎತ್ಕೊಂಡು ಅಭ್ಯಾಸ ಇಲ್ಲ ಅತ್ತೆ, ಮಗುನ ಎತ್ಕೊಳ್ಳೋಕ್ಕೆಲ್ಲ ಬರಬೇಡಿ ನೀವು ಎಂದೆಲ್ಲ ದಿವ್ಯಾ ಗದರುತ್ತಿದ್ದಳು. ಅಮ್ಮ, ಮಗು ಬಾಣಂತಿರೋ ಮನೆ ಇದು, ಅತ್ತೆ ಒಬ್ಬರೇ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ನಿನಗೆ ಕೆಲಸ ಮಾಡೋಕ್ಕಾಗಲ್ವೇನಮ್ಮ ಎಂದು ಸತೀಶ ಆಗಾಗ ಹೇಳುತ್ತಿದ್ದ. ಜನ್ಮತಃ ಸೋಮಾರಿಯಾಗಿ ಕಾಲ ಕಳೆದವರಿಗೆ ಈಗ ಕೆಲಸ ಮಾಡಲು ಸಾಧ್ಯವೇ? ಒಂದೆರಡು ಬಾರಿ ಸತೀಶನ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ, ಅಲ್ವೋ ಸತೀಶ, ಹಿಂದೆ ಲಕ್ಷ್ಮಮ್ಮ ಎಲ್ಲ ಕೆಲಸ ಮಾಡ್ತಿದ್ರಲ್ವೇನೋ, ಹಾಗೆ ಈಗೊಂದು ಅಡುಗೆಯವ್ರನ್ನ ಇಟ್ಬಿಡು. ಹೇಗೂ ದಿವ್ಯ ನೋಡ್ಕೊಳಕ್ಕೆ ಒಬ್ಬರಿದ್ದಾರೆ, ಹೊರಗಿನ ಕೆಲಸಕ್ಕೆ ಒಬ್ಬರಿದ್ದಾರೆ, ಇನ್ನು ಅಡುಗೆಯವ್ರನ್ನ ಹಾಕ್ಬಿಟ್ರೆ ಆಯ್ತಲ್ವಾ ಎಂದರು. ಇದನ್ನು ಕೇಳಿಸಿಕೊಂಡ ಅಂಬುಜಮ್ಮನವರು, ಅದು ಹಾಗಲ್ಲ ಅದಕ್ಕೆ, ಒಂದು ಬೇಕ್ರಿಯಿಂದ ಮನೆ ನಡಿಬೇಕು, ಇಷ್ಟೊಂದು ಖರ್ಚಿದೆ, ಇದರಲ್ಲೂ ಇನ್ನೊಂದು ಖರ್ಚು ಬೇಕಾ ಎಂದರು. ಹೌದೌದು, ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಅನ್ನೋದು ಏನು ಮಹಾ, ಇನ್ನೊಂದು 2-3 ತಿಂಗಳಲ್ಲಿ ದಿವ್ಯನು ಕೆಲಸ ಮಾಡೋದಕ್ಕೆ ಬರ್ತಾಳೆ, ಸುಮ್ಮನೆ ಯಾಕೆ ದುಡ್ಡು ದಂಡ? ಸೋಮನಾಥರು ಕೂಡ ದನಿಗೂಡಿಸಿದರು. ನೋಡಮ್ಮ, ನಿಂಗೂ ಅವರಿಗಿರೋ ವ್ಯತ್ಯಾಸ ಇದೇನೆ ಸತೀಶನೆಂದಾಗ ಭೂಮಿಗಿಳಿದಿದ್ದರು ರಜನಿ. ಮಗು ದೊಡ್ಡವನಾಗುತ್ತಿದ್ದಂತೆ ಇನ್ನಷ್ಟು ಬದಲಾವಣೆಗಳಾದವು. ಬೆಳಿಗ್ಗೆ ಗಂಡಸರಿಬ್ಬರು ಬೇಕರಿಗೆ ಹೊರಟು ಹೋದರೆ ತಾಯಿ ಮಗಳಿಬ್ಬರು ಮಗುವನ್ನೆತ್ತಿಕೊಂಡು ಹೊರಗಡೆ ಸುತ್ತಾಡಲು ಹೋಗುತ್ತಿದ್ದರು. ಮಗು ಶಾಲೆಗೆ ಹೋಗುವಷ್ಟು ದೊಡ್ಡವನಾದ ಮೇಲಂತೂ ಅವನ ರಜಾದಿನಗಳೆಲ್ಲ ಹೊರಗಿನ ಸುತ್ತಾಟಕ್ಕೆ ಮೀಸಲಾಗಿರುತ್ತಿದ್ದವು. ಅಮ್ಮ, ನೀನು ನಮ್ಮ ಥರ ಚುರುಕಾಗಿ ಓಡಾಡೋ ಹಾಗಿದ್ದಿದ್ರೆ ನೀನು ನಮ್ಮ ಜೊತೆಗೆ ಬರ್ಬೋದಿತ್ತಲ್ವಾ? ಈಗ ನೋಡು, ನಿನ್ನ ಮನೆಯಲ್ಲೇ ಇರಬೇಕು ಎಂದು ಸತೀಶ ಹೇಳುತ್ತಿದ್ದನೇ ಹೊರತು ತಾನು ತಾಯಿಯ ಬಳಿ ಇರುತ್ತಿರಲಿಲ್ಲ. ಕೈಯಲ್ಲಿ ಅಧಿಕಾರ ಇರುವಾಗ ಅಹಂಕಾರ ಮೆರೆದಾಡುತ್ತದೆ. ಮೈಯ ಕಸುವು ಕಡಿಮೆಯಾಗುತ್ತಿದ್ದಂತೆ ಅಧಿಕಾರ ಬೇರೆಯವರ ಪಾಲಾಗಿ ಅಹಂಕಾರ ತಾನೇ ತಾನಾಗಿ ಮೂಲೆಗುಂಪಾಗುತ್ತದೆ. ಇತ್ತೀಚೆಗೆ ರಜನಿಯವರಿಗೆ ವಿಪರೀತ ಮಂಡಿನೋವು ಕಾಡುತ್ತಿತ್ತು. ಅದನ್ನು ಸತೀಶನ ಬಳಿ ಹೇಳಿಕೊಳ್ಳೋಣವೆಂದರೆ ಅವನು ಕೈಗೆ ಸಿಗುತ್ತಿರಲಿಲ್ಲ. ಬೇರೆ ದಾರಿ ಕಾಣದೆ ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ಮಗನಲ್ಲಿ ಪ್ರಸ್ತಾಪಿಸಿದರು. ಅಮ್ಮ, ನಿನಗೆ ತೂಕ ಕಡಿಮೆ ಮಾಡ್ಕೋಬೇಕು, ಫುಡ್ ಕಂಟ್ರೋಲ್ ಮಾಡು, ವಾಕಿಂಗ್ ಮಾಡು ಅಂದರೆ ಕೇಳೋದೇ ಇಲ್ಲ. ಈಗ ಡಾಕ್ಟ್ರ್ ಹತ್ರ ಹೋದರೆ ಸರ್ಜರಿ ಗಿರ್ಜರಿ ಅಂದರೆ ಇನ್ನದೆಷ್ಟು ಖರ್ಚಾಗುತ್ತೋ ಏನೋ. ಹೌದೌದು, ವಯಸ್ಸಾದ ಮೇಲೆ ಊಟ ತಿಂಡಿ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಬಾಯಿ ಚಪಲಕ್ಕೆ ಅದು ಇದು ಅಂತ ತಿಂತಾ ಇದ್ರೆ ನಾನಾ ಕಾಯಿಲೆಗಳು ಬರುತ್ತೆ. ಆಮೇಲೆ ನಾವು ಆಸ್ಪತ್ರೆಗೆ ಸೇರಿದ್ರೆ ನಮಗೂ ಕಷ್ಟ, ನಮ್ಮನ್ನು ನೋಡ್ಕೊಳ್ಳೋ ಮನೆ ಮಂದಿಗೆಲ್ಲ ಕಷ್ಟ ಆಗತ್ತೆ ಎಂದರು ಸೋಮನಾಥರಾಯರು. ಮಗ ಎಲ್ಲರ ಮುಂದೆ ಹೀಗೆಲ್ಲ ಮಾತನಾಡಿದನೆಲ್ಲ ಎನ್ನುವ ಬೇಸರದೊಂದಿಗೆ ಬೀಗರಾಡಿದ ಮಾತುಗಳೂ ಬೆರೆತು ರಜನಿಯವರನ್ನು ಕೆರಳಿಸಿತು. ನಾನು ಅಷ್ಟು ತಿಂತೀನಿ ಇಷ್ಟು ತಿಂತೀನಿ ಅಂತೆಲ್ಲ ಹೇಳ್ತಿರಲ್ಲ, ನಾನೇನು ಕಂಡೋರ್ ಮನೇಲಿ ತಿಂತಿದ್ದೀನಾ? ನನ್ನ ಮನೇಲಿ ನಾನು ತಿಂತಾ ಇದ್ದೀನಿ ಎಂದು ಗುಡುಗಿದರು. ನೋಡು ದಿವ್ಯಾ, ಇದಕ್ಕೆ ನಾವು ಬರಲ್ಲ ಅಂತ ಹೇಳಿದ್ದು. ಕೊನೆಗೂ ನಾವು ಈ ಮಾತು ಕೇಳಬೇಕಾಯ್ತು ನೋಡು. ಈ ಮನೆಗೋಸ್ಕರ ನಾವು ಗಂಡ ಹೆಂಡತಿ ಅದೆಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಆದರೂ ನಮಗೆ ಈ ಮಾತು ಕೇಳೋದು ತಪ್ಪಲಿಲ್ಲ. ಇನ್ಮೇಲೆ ನಾವಿಲ್ಲಿರಲ್ಲ, ನಾವು ಹೊರಟೋಗ್ತೀವಿ ಜೋರಾಗಿ ಅಳತೊಡಗಿದರು ಅಂಬುಜಮ್ಮ. ಹೌದೌದು, ಇಂಥ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ನಾವಿಲ್ಲಿರೋದು ಸರಿಯಲ್ಲ, ನಾವು ನಾಳೆ ಬೆಳಗ್ಗೆನೆ ಹೊರಟೋಗ್ತೀವಿ. ಸೋಮನಾಥರಾಯರೂ ಕೂಡ ಎದ್ದು ಹೋದರು. ಇದ್ಯಾವುದಕ್ಕೂ ಪ್ರತಿಕ್ರಿಯಿಸಿದ ಸತೀಶ ರಾತ್ರಿ ತಾಯಿಯ ಬಳಿ ಬಂದವನೇ, ಅಮ್ಮ, ನೀನು ಈ ರೀತಿ ಮಾತಾಡಿದ್ದು ಸರಿ ಇಲ್ಲಮ್ಮ, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಬೇರೆ ಮನೆ ಮಾಡ್ತಾ ಇದ್ದೀನಿ, ಇನ್ನೊಂದು 15-20 ದಿನದಲ್ಲಿ ನಾವು ಹೊರಟೋಗ್ತೀವಿ ಎಂದು ಹೇಳಿದಾಗ ಸಿಡಿಲೆರಗಿದಂತಾಗಿ ರಜನಿಯವರು ಅಳತೊಡಗಿದರು. ಅಲ್ವೋ ಸತೀಶ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ನಿನಗೋಸ್ಕರ ಅಲ್ವೇನೋ? ಇವತ್ತೇನೋ ಒಂದು ಮಾತಾಡಿದೆ ಅಂತ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ಳೋದೇನೋ ಎಂದರು. ಅಲ್ಲಮ್ಮ, ಇವತ್ತು ನೀನು ಅವ್ರಿಗೆ ಮಾತಾಡಿದೆ, ನಾಳೆ ನನಗೆ ಹೇಳ್ತೀಯ. ಹೇಗೂ ಈ ಮನೆಯಿಂದ ಒಬ್ಬೊಬ್ಬರನ್ನೇ ಹೊರಗೆ ಕಳಿಸೋದು ಪದ್ಧತಿ ಆಗಿಬಿಟ್ಟಿದೆಯಲ್ಲ. ನನ್ನ ಕತ್ತಿ ಕೈ ಹಾಕಿ ದಬ್ಬೋದಕ್ಕಿಂತ ಮುಂಚೆ ನಾನೇ ಹೋಗೋದು ಒಳ್ಳೇದಲ್ವಾ? ನಾನೊಂದು ಬೇರೆ ಮನೆ ಮಾಡಿದರೆ ಇದು ನನ್ನ ಅಳಿಯನ ಮನೆ ಅನ್ನೋ ಹಕ್ಕಿರತ್ತವರಿಗೆ, ಆಗ ಅವರು ಖುಷಿಯಾಗಿರ್ತಾರೆ. ಅದು ನನಗೆ ಮುಖ್ಯ ಅಮ್ಮ. ಅವರಿಬ್ರು ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಅದನ್ನು ನಾವು ನೆನಪಲ್ಲಿಟ್ಕೋಬೇಕು ಎಂದನವನು ನಿಶ್ಚಿತ ದನಿಯಲ್ಲಿ. ಏನೋ ಈಗ ಮನೆ ನಿನ್ನ ಹೆಸರಲ್ಲಿ ಮಾಡಬೇಕು ಅಷ್ಟೇ ತಾನೇ? ಈ ಮನೆ ನಿಂದು ಅಂತಾದರೆ ಸಾಕಲ್ವಾ? ಆಯ್ತು ಬಿಡು, ಅದನ್ನೇ ನಾನು ಮಾಡಿಕೊಡ್ತೀನಿ, ಆದರೆ ನನ್ನನ್ನು ಒಂಟಿಯಾಗಿ ಮಾಡಿಬಿಟ್ಟು ಹೋಗಬೇಡ ಕಣೋ ಗೋಗರೆದರು. ಇಡೀ ಮನೆಯನ್ನು ಅವನ ಹೆಸರಿಗೆ ಮಾಡಿಕೊಟ್ಟರೂ ಅವನ ಮನದಲ್ಲಿ ಒಂದಿಂಚೂ ಜಾಗವನ್ನು ಗಳಿಸಲು ಸಾಧ್ಯವಾಗಲಿಲ್ಲ. ಒಮ್ಮೆ ಬಿರುಕು ಬಿಟ್ಟ ವಸ್ತುವಿಗೆ ಗೋಂದು ಹಾಕಿ ಅಂಟಿಸಿದರೂ
ಬಿರುಕಿನ ಕಲೆ ಹಾಗೇ ಉಳಿದು ಮತ್ತೆ ಮುಟ್ಟಿದರೆ ಮುರಿಯಬಹುದೆಂಬ ಭೀತಿಯನ್ನು ಸದಾ ಮನಸ್ಸಿನಲ್ಲಿರಿಸುತ್ತದೆ. ರಜನಿಯವರು ಈಗ ಮೌನಕ್ಕೆ ಶರಣಾದರು, ಜೊತೆಗೆ ಎಲ್ಲರ ತಿರಸ್ಕಾರಕ್ಕೂ ಪಾತ್ರರಾದರು. ಅದೊಂದು ದಿನ ಮನೆ ಮಂದಿಯೆಲ್ಲ ಹೊರಗೆ ಸುತ್ತಾಡುವ ಸಂಭ್ರಮದಲ್ಲಿ ಇವರಿಗಾಗಿ ಅಡುಗೆ ಮಾಡುವುದನ್ನೇ ಮರೆತು ಬಿಟ್ಟಿದ್ದರು. ಮಧ್ಯಾಹ್ನ ಡೈನಿಂಗ್ ಟೇಬಲ್ ಬಳಿ ಬಂದವರಿಗೆ ಗಾಬರಿಯಾಯಿತು. ಅಡುಗೆ ಮನೆಗೆ ಬಂದರೆ ಖಾಲಿ ಪಾತ್ರೆಗಳು ಅಣಕಿಸಿದವು. ಬೇರೆ ದಾರಿ ಕಾಣದೆ ಅವರೆಲ್ಲರಿಗೂ ಫೋನಾಯಿಸಿದರು. ಆದರೆ ಯಾರೂ ಇವರ ಫೋನನ್ನು ಎತ್ತಲಿಲ್ಲ. ಹಸಿವು ತಡೆಯಲಾರದೆ ಡಬ್ಬಿಯಲ್ಲಿರುವ ತಿಂಡಿಯನ್ನಾದರೂ ತಿನ್ನೋಣವೆಂದು ಡಬ್ಬಿ ತೆಗೆಯಲೆಂದು ಕೈ ಮೇಲೆ ಮಾಡಿದಾಗ ಪಕ್ಕದಲ್ಲಿದ್ದ ಖಾರದ ಪುಡಿಯ ಡಬ್ಬಿ ಕೆಳಗೆ ಬಿದ್ದು ಅದರಲ್ಲಿದ್ದ ಪುಡಿಗಳು ಕಣ್ಣಿಗೆ ಹೋದವು. ಉರಿ ತಡೆಯಲಾರದೆ ಕಣ್ಣು ತೊಳೆದುಕೊಳ್ಳಲೆಂದು ಸಿಂಕಿನ ಬಳಿ ಬರುತ್ತಿದ್ದಾಗ ಕಾಲು ಜಾರಿ ದೊಪ್ಪನೆ ಬಿದ್ದು ಬಿಟ್ಟರು. ಹೊರಗೆ ಹೋದವರು ಮನೆಗೆ ಬರುವಾಗ ಇವರು ನೋವಿನಿಂದ ಚೀರಾಡುತ್ತಿದ್ದರು. ಇವರಿಗೆ ಬೈಯುತ್ತಲೇ ಆಸ್ಪತ್ರೆಗೆ ಸೇರಿಸಿದ ಸತೀಶ, ರಜನಿಯವರೇ, ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ಮೂಳೆಗಳಿಗೇನು ಪೆಟ್ಟಾಗಿಲ್ಲ. ಸ್ವಲ್ಪ ದಿನ ಮಸಲ್ ಪೈನ್ ಇರುತ್ತೆ. ಇನ್ನೊಂದು 15-20 ದಿನ ಆದಮೇಲೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ, ನಿಧಾನಕ್ಕೆ ಸರಿ ಹೋಗುತ್ತೆ. ಡಾಕ್ಟರ್ ಹೇಳಿದಾಗ ನಿರಾಳವೆಂದೆನಿಸಿತು ರಜನಿಯವರಿಗೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ದಿನ ಸತೀಶ ಬಾರದೆ ದಿವ್ಯಾ ಒಬ್ಬಳೇ ಬಂದಿದ್ದಳು. ಅಂತೂ ದೇವ್ರು ದೊಡ್ಡೋನ್ ಕಣೆ ದಿವ್ಯಾ, ಎಲ್ಲ ಸರಿ ಹೋಯ್ತು. ನನಗಂತೂ ಯಾವಾಗ ಮನೆಗೆ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಸೊಸೆ ಮಾತನಾಡಿಸದಿದ್ದರೂ ತಾವಾಗಿಯೇ ಮೇಲು ಬಿದ್ದು ಮಾತನಾಡಿಸಿದರು. ಇವರ ಮಾತಿಗೆ ಪ್ರತಿಕ್ರಿಯಿಸದೆ ಅಲ್ಲೇ ನೆಲವರಿಸುತ್ತಿದ್ದ ಹೆಂಗಸನ್ನು ಕರೆದು, ಇವರಿಗೆ ಡೈಪರ್ ಹಾಕ್ಬಿಡಿ ಎಂದಳು. ಅಲ್ಲ, ಇಷ್ಟತ್ರ ಇರೋ ಮನೆಗೆ ಹೋಗೋಕ್ಕೆ ಡೈಪರ್ ಯಾಕೆ ದಿವ್ಯಾ? ಅರ್ಥವಾಗದೆ ಕೇಳಿದರು. ನೀವೀಗ ನನ್ನ ಜೊತೆಗೆ ಮನೆಗೆ ಬರ್ತಾ ಇಲ್ಲ ಅತ್ತೆ. ಮೊನ್ನೆ ನಾನು ಅಪ್ಪ ಶಿವಮೊಗ್ಗಕ್ಕೆ ಹೋಗಿ ಒಂದು ವೃದ್ಧಾಶ್ರಮದಲ್ಲಿ ಮಾತಾಡ್ಕೊಂಡು ಬಂದಿದ್ದೀವಿ. ನೀವಿನ್ಮೇಲೆ ಅಲ್ಲೇ ಇರ್ತೀರಾ ಎಂದಳು ಕಡ್ಡಿ ಮುರಿದಂತೆ. ಒಮ್ಮೆಲೆ ಪ್ರಪಾತಕ್ಕೆ ಬಿದ್ದ ಅನುಭವವಾಗಿ ಕಣ್ಣೀರಿಟ್ಟರು ರಜನಿ. ಅಲ್ಲ ಕಣೆ, ಎಲ್ಲನೂ ಸರಿಯಾಗಿದೆಯಲ್ಲ, ಯಾಕೆ ನನ್ನನ್ನು ವೃದ್ಧಾಶ್ರಮ ಕಟ್ತೀರಾ? ಈಗೇನೋ ನೀವು ಸರಿಯಾಗಿದ್ದೀರಾ, ಇನ್ನೆಲ್ಲಾದರೂ ಬಿದ್ದು ಕೈಕಾಲು ಮುರ್ಕೊಂಡ್ರೆ ನಿಮ್ಮನ್ನು ನೋಡ್ಕೊಳಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನೀವು ಹತ್ತು ಕರೆದು ಜಾಸ್ತಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನಿಮಗೊಂದು ನಿದ್ರೆ ಮಾತ್ರೆ ನುಂಗಿಸಿ ಅಲ್ಲಿ ಬಿಟ್ಟು ಬರೋಕ್ಕೆ ನಮಗೇನು ಕಷ್ಟ ಆಗಲ್ಲ. ಅದೆಲ್ಲ ಬೇಡ ಅಂದರೆ ಸುಮ್ಮನೆ ಹೋಗ್ತಾ ಇರಿ ಎಂದಳು ಭಾವರಹಿತವಾಗಿ. ಆಗಲಿ ಬಿಡೆ, ನಾನು ಹೋಗ್ತೀನಿ. ಆದರೆ ಇಲ್ಲೇ ಯಾವುದಾದ್ರೂ ವೃದ್ಧಾಶ್ರಮದಲ್ಲಿ ಹಾಕ್ಬೋದಲ್ಲ, ಅಷ್ಟು ದೂರ ಯಾಕೆ ಎಂದರು ಚೌಕಾಸಿಗೆ ಬಿದ್ದವರಂತೆ. ಹೌದು, ನಿಮ್ಮನ್ನ ಇಲ್ಲೇ ಸೇರಿಸೋದು, ಆಮೇಲೆ ಆಗಾಗ ನಿಮ್ಮ ಮಗ ನಿಮ್ಮನ್ನು ನೋಡಕ್ಕೆ ಬರೋದು, ನೀವು ಗೋಳಾಡೋದು, ಮತ್ತೆ ಮನೆ ಸೇರ್ಕೊಳ್ಳೋದು, ಇವೆಲ್ಲ ಬೇಡವೇ ಬೇಡ. ಅದಕ್ಕೆ ಅವ್ರಿಗೆ ಬರೋಕ್ಕೆ ಬಿಡದೆ ನಾನೇ ಬಂದಿದ್ದು. ಇವರ ಮಾತಿಗೂ ಕಾಯದೆ ಹೊರ ನಡೆದಳು. ಇಂದು ನನಗೆ ನಾಳೆ ನಿನಗೆ ಎನ್ನುವುದನ್ನು ಅನಂತ ಸರಸ್ವತಿ ರಾಯರು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದು ಈಗ ಅನುಭವಕ್ಕೆ ಬಂದಿತ್ತು ರಜನಿಯವರಿಗೆ. ಇದೆಲ್ಲವೂ ಸರಿಯಾಗಿ ಅರ್ಥವಾಗುವಷ್ಟರಲ್ಲಿ ಕಾರು ಶಿವಮೊಗ್ಗದತ್ತ ಮುಖ ಮಾಡಿತು.